ಮಾವು ಮತ್ತು ಹಲಸಿನ ಮೇಳ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆರಂಭವಾಗಿದೆ. ರಾಸಾಯನಿಕ ಮುಕ್ತ ಹಣ್ಣುಗಳ ತಾಜಾತನವನ್ನ ಸವಿಯುವ ಅವಕಾಶ ಗ್ರಾಹಕರದ್ದಾಗಿದೆ. ಬೆಳೆಗಾರರು ಕೂಡ ಖುಷಿಯಾಗಿದ್ದಾರೆ. ಇನ್ನು ಮೈಸೂರು ಮತ್ತು ಚಾಮರಾಜನಗರದಲ್ಲಿ ನಡೀತಾ ಇರುವ ಹಣ್ಣು ಮೇಳದ ಕುರಿತ ರಿಪೋರ್ಟ್ ಇಲ್ಲಿದೆ. ಹಣ್ಣುಗಳ ರಾಜ ಮಾವು. ಬೇಸಿಗೆಯಲ್ಲಿ ಇವು ಪಕ್ವವಾಗುತ್ತವೆ, ಮಾರುಕಟ್ಟೆಗೆ ದಾಳಿ ಇಡುತ್ತವೆ. ಆದರೆ ಮುಕ್ತ ಮಾರುಕಟ್ಟೆಯಲ್ಲಿ ದೊರೆಯುವ ಸಾಕಷ್ಟು ಹಣ್ಣುಗಳನ್ನು ರಾಸಾಯನಿಕವನ್ನ ಬಳಸಿ ಮಾಗಿಸಲಾಗುತ್ತದೆ ಎಂಬ ಆರೋಪ ಇರುತ್ತೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ರಾಸಾಯನಿಕ ಮುಕ್ತ ಹಣ್ಣುಗಳ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡ್ತಿದೆ. ಈ ನಿಟ್ಟಿನಲ್ಲಿ ಮಾವು ಮೇಳಗಳನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯೋಜನೆ ಮಾಡಲಾಗ್ತಿದೆ. ಮಾವು ಹಲಸು ಮೇಳದಲ್ಲಿ ಮಧ್ಯವರ್ತಿಗಳಿರುವುದಿಲ್ಲ. ಬೆಳೆಗಾರರೇ ತಾವು ಬೆಳೆದ ಹಣ್ಣುಗಳನ್ನು ತಂದಿರುತ್ತಾರೆ, ಅವರೇ ಮಾರಾಟಗಾರರಾಗಿರ್ತಾರೆ. ತೋಟಗಾರಿಕೆ ಇಲಾಖೆ ಬೇರೆ ಬೇರೆ ಜಿಲ್ಲೆಗಳ ಬೆಳೆಗಾರರಿಗೆ ಭಾಗವಹಿಸುವಂತಹ ಅವಕಾಶವನ್ನ ನೀಡಿರುತ್ತೆ. ಮೇಳದ ಸಂಪೂರ್ಣ ಆಯೋಜನೆ ಹೊಣೆಯನ್ನ ಹೊತ್ತುಕೊಂಡಿರುತ್ತೆ. ಮಾವು ಅಭಿವೃದ್ಧಿ ನಿಗಮ ಮತ್ತು ಹಾಪ್ಕಾಮ್ಸ್ ಕೂಡ ಇದಕ್ಕೆ ಸಹಕಾರ ನೀಡಿದೆ. ಅರಮನೆ ನಗರಿ ಮೈಸೂರಿನಲ್ಲಿ ಮಾವು ಮೇಳಕ್ಕೆ ಚಾಲನೆ ದೊರೆತಿದೆ. ನಗರದ ಕರ್ಜನ್ ಉದ್ಯಾನವನದಲ್ಲಿ ಮೇಳ ಆಯೋಜನೆಯಾಗಿದೆ. ಮುಖ್ಯವಾಗಿ ಬೆಳೆಗಾರರನ್ನು ಉತ್ತೇಜಿಸುವ ಉದ್ದೇಶವನ್ನ ಇದು ಹೊಂದಿದೆ. ವೈವಿಧ್ಯಮಯ ಮಾವು ತಳಿಗಳು ಇಲ್ಲಿ ಲಭ್ಯ ಇವೆ. ಬೆಳೆಗಾರರಲ್ಲಿಯೂ ಮೇಳದ ಬಗ್ಗೆ ನಿರೀಕ್ಷೆ ಇದೆ. ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದಾರೆ. ನಾವು ಮಾವು ಮೇಳಕ್ಕೆ ಬಂದಿದ್ದೀವಿ. ನಾವು ಪ್ರತಿ ವರ್ಷನೂ ಸ್ಟಾಲ್ ಕೊಡ್ತಾರೆ ತೋಟಗಾರಿಕೆ ಇಲಾಖೆಯಿಂದ. ಈ ಇಲಾಖೆಯಲ್ಲಿ ನಮ್ಮನ್ನ ಮಾವು ಬೆಳೆದಿರುವಂಥವ್ರನ್ನ ಕರೆಸಿ ಒಳ್ಳೆ ಬೆಲೆ ಕೊಟ್ಟು ನಮ್ಮನ್ನ ಮಾರಾಟ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇದರಿಂದ ನಾವು ಪ್ರತಿ ವರ್ಷವೂ ನಾವು ಮಾವು ಮೇಳಕ್ಕೆ ತರ್ತೀವಿ. ನೈಸರ್ಗಿಕವಾಗಿ ಹಣ್ಣನ್ನು ಮಾಡಿ ತಂದು ಇಲ್ಲಿ ಮಾರಾಟ ಮಾಡಿ ಬಂದ ಲಾಭ ನಷ್ಟನ ಅನುಭವಿಸಿ ಹೋಗ್ತೇವೆ. ಈ ಇಲಾಖೆ ಈ ಮಾವು ಮೇಳ ಮಾಡೋದ್ರಿಂದ ನಾವು ರೈತರು ತುಂಬ ಚೆನ್ನಾಗಿ ಮಾವಲ್ಲಿ ಆದಾಯ ಮಾಡ್ತಿದ್ದೀವಿ. ನೈಸರ್ಗಿಕವಾಗಿ ನಾವೆಲ್ಲ ಮಾವು ನೈಸರ್ಗಿಕವಾಗಿ ನಾವು ಹುಲ್ಲನ್ನು ಹಾಕಿ ಹಣ್ಣು ಮಾಡಿ ತಗೊಬಂದು ಇಲ್ಲಿ ಸೇಲ್ ಮಾಡ್ತೀವಿ. ಬಾದಾಮಿ ತೊಗೊಂಡಿದ್ದೀನಿ ನಾನು, ಮತ್ತು ಮಲ್ಲಿಕಾ ತೊಗೊಂಡಿದ್ದೀನಿ, ಮತ್ತು ಸೇಂದೂರ. ಇದು ಫ್ರೆಶ್, ಇದು ರೈತರು ಇದು ನೇರವಾಗಿ ಇಲ್ಲಿ ಬರ್ತಾ ಇದೆ. ನಮಗೆ ಏನು ಅಂದರೆ ಆರ್ಟಿಫಿಷಿಯಲ್ ರೈಪ್ನಿಂಗ್ ಆಗದೇ ಇದು ಬಂದಿರೋವಂಥ ಹಣ್ಣುಗಳು ಸಿಗುತ್ತೆ ಇಲ್ಲಿ. ಮತ್ತು ನಿಮಗೆ ಕಣ್ಣಿಗೆ ಬೇಕಾದ್ದು ಹಣ್ಣು ಇಲ್ಲಿ ಸಿಗುತ್ತೆ. ಮತ್ತು ನಾವು ನೇರವಾಗಿ ರೈತರಿಂದ ತೊಗೊಳೋದ್ರಿಂದ ಇಲ್ಲಿ ಮೋಸ ಏನೂ ಆಗಲ್ಲ. ಮತ್ತು ಬೆಲೆನೂ ಅಷ್ಟೇ, ತೋಟಗಾರಿಕೆ ಇಲಾಖೆಯವರು ಏನು ಬೆಲೆ ಫಿಕ್ಸ್ ಮಾಡಿದ್ದಾರೆ ಆ ಬೆಲೆಗೆ ಹಣ್ಣನ್ನು ಕೊಡ್ತಾ ಇದ್ದಾರೆ. ಮೈಸೂರು, ಮಂಡ್ಯ, ರಾಮನಗರ, ಕೋಲಾರ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಿಂದ ಬೆಳೆಗಾರರು ಬಂದಿದ್ದಾರೆ. ತಾವು ಬೆಳೆದ ಮಾವು ಮತ್ತು ಹಲಸು ಹಣ್ಣುಗಳನ್ನು ತಂದಿದ್ದಾರೆ. ಮಾವು ಮತ್ತು ಹಲಸಿನ ವೈವಿಧ್ಯಮಯ ತಳಿಗಳು, ಅವುಗಳ ಸಾವಯವ ರುಚಿ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದು ಹೆಚ್ಚಿನ ವ್ಯಾಪಾರಕ್ಕೆ ಕಾರಣವಾಗಿದೆ. ತಮ್ಮ ಶ್ರಮಕ್ಕೆ ತಕ್ಕ ಮೌಲ್ಯ ದೊರೆತಾ ಇರುವುದರಿಂದ ಬೆಳೆಗಾರರಿಗೆ ಸಂತಸವಾಗಿದೆ. ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ. 3 ಕಲರ್ ತಂದಿದ್ವಿ ಹಣ್ಣು. ಚಂದ್ರಿಕಾ, ರುದ್ರಾಕ್ಷಿ, ಕೊಬ್ಬರಿ ಎಳ್ಸು ಅಂತ ತಂದಿದ್ವಿ. ಏಕಾದಶಿ ನಾವು ದೊಡ್ಡಬಳ್ಳಾಪುರದಿಂದ ಇಲ್ಲಿಗೆ ಬಂದಿದ್ದೀವಿ ಮಾರೋದಕ್ಕೆ. ಇನ್ನೂ ಚಂದ್ರಹಲಸು ತಂದಿದ್ದೀವಿ. ಇನ್ನು ಈಗ ಸ್ಟಾರ್ಟ್ ಮಾಡಿದ್ದೀವಿ. ಮಾವು ಮತ್ತು ಹಲಸಿನ ಮೌಲ್ಯವರ್ಧನೆಯಿಂದ ತಯಾರಿಸಿದ ವಿವಿಧ ಉತ್ಪನ್ನಗಳು ಇಲ್ಲಿ ಮಾರಾಟವಾಗ್ತಿವೆ. ಮೈಸೂರು ತೋಟಗಾರಿಕಾ ಕಾಲೇಜು ವಿದ್ಯಾರ್ಥಿಗಳು ಇವುಗಳನ್ನ ತಯಾರಿಸಿದ್ದಾರೆ. ಇವುಗಳ ರುಚಿಗೂ ಗ್ರಾಹಕರು ಮಾರು ಹೋಗಿದ್ದಾರೆ. ಇವುಗಳ ತಯಾರಿಕೆಗೆ ಯಾವುದೇ ರೀತಿಯ ರಾಸಾಯನಿಕಗಳನ್ನ ಸೇರ್ಪಡೆಗೊಳಿಸಿಲ್ಲ ಎಂಬುದು ಗಮನಾರ್ಹ ಸಂಗತಿ. ಚಾಮರಾಜನಗರದಲ್ಲಿ ಮಾವು ಮತ್ತು ಹಲಸು ಮೇಳಕ್ಕೆ ಸಂಸದ ಧ್ರುವ ನಾರಾಯಣ್ ಮತ್ತು ಸಚಿವ ಯುಟಿ ಖಾದರ್ ಚಾಲನೆ ನೀಡಿದ್ರು. ಇಲ್ಲಿಯೂ ತೋಟಗಾರಿಕೆ ಇಲಾಖೆ, ಮಾವು ಅಭಿವೃದ್ಧಿ ನಿಗಮ ಮತ್ತು ಹಾಪ್ಕಾಮ್ ಸಹಭಾಗಿತ್ವದಲ್ಲಿ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಬೆಳೆಗಾರರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಗೋಪಾಲ್ ಕೃಷ್ಣರವರು ಮತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯ ನಿರ್ದೇಶಕ ರವಿ ಅವರು, ಇನ್ನಿತರ ನಿರ್ದೇಶಕರು ಹಾಗೂ ಹಾಪ್ಕಾಮ್ಸ್ನ ಮುಖ್ಯಸ್ಥರು ಸೇರಿಕೊಂಡು ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ಬಹುಶಃ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾವು ಮೇಳವನ್ನು ಇವತ್ತು ಏರ್ಪಡಿಸಿದ್ದಾರೆ. ಬಹುಶಃ ಈ ಒಂದು ಇದರಲ್ಲಿ ಮಾವು ಬೆಳೆಗಾರರಿಗೆ ಮತ್ತು ಗ್ರಾಹಕರಿಗೆ ಒಂದು ನಿಕಟವಾದ ಸಂಪರ್ಕ ಕಲಿಸುವ ಮೂಲಕ ಅತ್ಯುತ್ತಮವಾದ ಬೆಲೆಯಲ್ಲಿ ಇವತ್ತು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಮತ್ತು ತಾಜಾ ಮಾವಿನನ್ನು ಸಿಕ್ಕುವಂಥ ಅವಕಾಶದಲ್ಲಿ ಕಲ್ಪಿಸಿ ಕೊಟ್ಟಿದ್ದಾರೆ. ರೈತರಿಗೆ ಕೂಡ ನೇರವಾಗಿ ತಕ್ಷಣವೇ ಉತ್ತಮವಾದ ಬೆಲೆಗಳು ತಿಂದು ಸಿಕ್ಕಿ ಆ ಮಧ್ಯವರ್ತಿಗಳಾಗಿ ಇನ್ನಿತರ ಏನಿಗೆ ಸಣ್ಣ ಪುಟ್ಟ ಕಿರುಕುಳ ಕೆಲವೊಂದು ಆಗ್ತದೆ, ಅದು ಕೂಡ ದೂರವಾಗುವಂಥ ವಿಚಾರ ಕೂಡ ಆಗ್ತದೆ. ಅದರ ಜೊತೆ ಜನಸಾಮಾನ್ಯ ಮಾಹಿತಿ ಮಾವಿನನಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಪೂರಕವಾದ
ಮತ್ತು ಆರೋಗ್ಯಯುಕ್ತವಾದ ಹಲವಾರು ಅಂಶಗಳನ್ನು ಕೂಡ ಇವತ್ತು ಯುವಜನ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಇದನ್ನು ಜನಜಾಗೃತಿ ಮೂಡಿಸುವಂಥ ಕೆಲಸ ಕೂಡ ಇವತ್ತು ಆಗ್ತದೆ. ಭಾಳ ಅತ್ಯಂತ ಯಶಸ್ವಿಯಾಗಿದೆ. ಪ್ರಥಮವಾಗಿ 4 ದಿವಸ ಇದಕ್ಕೆ ಪೂರಕವಾಗಿ ಸೀಮಿತಗೊಳಿಸಿದ್ದಾರೆ. ಮಾವಿನ 40ಕ್ಕೂ ಹೆಚ್ಚಿನ ತಳಿಗಳ ಹಣ್ಣುಗಳು ಇಲ್ಲಿ ಲಭ್ಯ ಇರುವುದು ವಿಶೇಷ. ಗ್ರಾಹಕರು ಮುಖ್ಯವಾಗಿ ಆಲ್ಫಾನೋ, ತೋತಾಪುರಿ, ಬಾದಾಮಿ, ರಸಪೂರಿ, ಮಲಗೋಬಾ, ರತ್ನ, ನೀಲಂ, ಮಲ್ಲಿಕಾ, ಬೆನೇಶ, ಆಮ್ರಪಲ್ಲಿ, ದಶಹರಿ, ಬಂಗನಪಲ್ಲಿ, ಸಿಂಧೂರಿ ಹಣ್ಣುಗಳಿಗೆ ಬೇಡಿಕೆ ಸಲ್ಲಿಸ್ತಾ ಇದ್ರು. ಗ್ರಾಹಕರು ನೀಡುತ್ತಿರುವ ಪ್ರತಿಕ್ರಿಯೆಯಿಂದ ಬೆಳೆಗಾರರು ಖುಷಿಯಾಗಿದ್ದಾರೆ. ಮಾವು ಮತ್ತು ಹಲಸು ತಳಿಗಳ ಮಾಹಿತಿಯು ಇಲ್ಲಿ ದೊರೆಯುತ್ತದೆ. ಇದರಿಂದ ಇವುಗಳನ್ನ ಕೃಷಿ ಮಾಡಲು ಆಸಕ್ತಿ ಹೊಂದಿರುವವರಿಗೂ ಅನುಕೂಲ. ಈ ಹಣ್ಣುಗಳನ್ನ ಮೌಲ್ಯವರ್ಧನೆ ಮಾಡಿ ವಿವಿಧ ಉತ್ಪನ್ನಗಳ ತಯಾರಿಕೆ ಬಗ್ಗೆಯೂ ಮಾಹಿತಿ ದೊರೆಯುತ್ತಿದೆ. ಈ ಕುರಿತ ಉದ್ಯಮ ಆರಂಭಿಸುವವರಿಗೂ ಇದೆಲ್ಲ ಅನುಕೂಲಕರ. ಈ ನಿಟ್ಟಿನಲ್ಲಿ ಮೇಳ ಆಯೋಜಿಸುತ್ತಿರುವ ತೋಟಗಾರಿಕೆ ಇಲಾಖೆ, ಮಾವು ಅಭಿವೃದ್ಧಿ ಮಂಡಳಿ ಮತ್ತು ಹಾಪ್ಕಾಮ್ಸ್ ಕಾರ್ಯ ವ್ಯಾಪಕ ಶ್ಲಾಘನೆಗೆ ಪಾತ್ರವಾಗಿದೆ. ಸುದ್ದಿ ಟಿವಿ ತಂಡದಿಂದ ಮೈಸೂರು ಮತ್ತು ಚಾಮರಾಜನಗರ.